ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿಯೊಬ್ಬರ ಮಾತುಗಳಲ್ಲೂ ಅದರಲ್ಲೂ ಸಹ ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಈ ಮಾತನ್ನು ನಾವೆಲ್ಲರೂ ಕೇಳ್ತಾನೆ ಇರ್ತೀವಿ. ಕಾಶಿಗೆ ಹೋಗಬೇಕು, ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡ್ಕೋಬೇಕು, ಕಾಶಿಯ ಕ್ಷೇತ್ರವನ್ನು ನೋಡಬೇಕು ಅಂತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಅದರಲ್ಲೂ ಸಹ ನಮ್ಮ ವೃದ್ಧಾವಸ್ಥೆಗೆ ಬಂದಾಗ ನಾವು ಆ ಭಗವಂತನ ಆವಾಸಗಳ ಆ ಸ್ಥಾನಗಳು ನೋಡಬೇಕು ಅಂತ ಕಾತುರತೆಯಿಂದ ನಾವು ಕಾಯ್ತಾ ಇರ್ತೀವಿ. ಆದರೂ ಸಹ ಕಾಶಿಗೆ ಹೋಗಬೇಕು, ಕಾಶಿಯಲ್ಲಿ ಏನಾದರೂ ಬಿಟ್ಟು ಬರಬೇಕು, ಕಾಶಿಯಲ್ಲಿ ಏನಾದರೂ ಒಂದು ಬಿಟ್ಟು ಬರಬೇಕು ಅಂತಕ್ಕಂಥ ಸಂಕಲ್ಪಗಳನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಆದರೆ ಕಾಶಿಗೆ ಹೋದ್ಮೇಲೆ ಬಿಟ್ಟು ಬರ್ತೀವಿ ಅಂತಕ್ಕಂಥದ್ದನ್ನು ನಾವು ಕೆಲವರು ಕೇಳಿದ್ದೀವಿ, ಕೆಲವರು ಆ ರೀತಿ ಹಿಂದೆ ಇತಿಹಾಸದಲ್ಲಿ ಪುರಾಣಗಳಲ್ಲಿ ಅಥವಾ ಹಿಂದೆ ನೋಡಿದಾಗ ಆ ರೀತಿ ಮಾಡಿ ಬಂದಿದ್ದಾರೆ. ಆದರೆ ಕಾಶಿಗೆ ಹೋಗಿ ಏನಾದರೂ ಅಲ್ಲಿ ನಾವು ಒಂದು ತ್ಯಾಗ ಭಾವನೆಯಿಂದ ಏನಾದರೂ ಬಿಟ್ಟು ಬರಬೇಕು ಅಂತಕ್ಕಂಥ ಭಾವನೆ ಕೂಡ ನಮಗೆ ಬರುತ್ತೆ. ಅದಕ್ಕೆ ಹೇಳ್ತೀವಿ, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷಃ. ನ ಪ್ರಜಯ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷಃ. ಏನಾದರೂ ತ್ಯಾಗ ಮಾಡಬೇಕು, ದಾನ ಮಾಡಬೇಕು, ಆಗಲೇ ನಮ್ಮ ಈ ಒಂದು ಜೀವನಕ್ಕೆ ಮೋಕ್ಷ ಕೂಡ ಸಿಗುತ್ತೆ ಅಂತ ಹಿರಿಯರು ಅಥವಾ ಇತಿಹಾಸಕಾರರು ಕೂಡ ಹೇಳಿದ್ದಾರೆ. ಇಲ್ಲಿ ಕಾಶಿಗೆ ಹೋಗಿ ನಾನೇನೋ ಬಿಟ್ಟು ಬರ್ತೀನಿ, ಅದು ನೋಡೋಣ ಮುಂದೆ ಅಂತಕ್ಕಂಥ ಮಾತನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ಆದರೂ ಕೂಡ ಕಾಶಿಗೆ ಹೋಗೋದು ಏನು ಬಿಟ್ಟು ಬರೋಕೆ, ಯಾಕೆ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಹೋದಾಗ ನಾವು ದೇವಸ್ಥಾನಗಳಿಗೆ ಹೋದರೆ ಏನು ಕಾಯಾಪೇಕ್ಷೆ ಅಂದರೆ ಭಗವಂತನ ಹತ್ರ ಕೇಳ್ತಕ್ಕಂಥದ್ದು. ಅಂದರೆ ಈ ಶರೀರದ ಕಾಯ ಅಂದರೆ ಶರೀರದ ಬಗ್ಗೆ ಆಪೇಕ್ಷೆ. ಸ್ವಾಮಿ ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಅದು ಸರಿ ಇಲ್ಲ, ನನಗೆ ಹೀಗೆ ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ನಾವು ಕಾಯಾಪೇಕ್ಷೆ ಕೇಳ್ಕೊಳ್ತೀವಿ. ಹಾಗೆ ಫಲಾಪೇಕ್ಷೆ, ನನ್ನ ಮಗನಿಗೆ ಮದುವೆ ಅಥವಾ ಮನೆ ಅಥವಾ ಸೈಟು ಕಾರ್ ತೊಗೋಬೇಕು, ಇವು ಫಲಾಪೇಕ್ಷೆಗಳು. ಇವೇ ನಾವು ಕೇಳಕ್ಕೆ ಹೋಗೋದು. ಕಾಯಾಪೇಕ್ಷೆ ಒಂದು ಫಲಾಪೇಕ್ಷೆ, ಇವೆರಡನ್ನೂ ಕೇಳೋಕ್ಕೆ ಹೋಗ್ತೀವಿ. ಆದರೆ ಕಾಶಿಯಲ್ಲಿ ಬಿಟ್ಟು ಬರಬೇಕು ಅಂತಕ್ಕಂಥದ್ದನ್ನು ಹಣ್ಣು ಬಿಟ್ಟು ಬರೋದು, ಕಾಯಿ ಬಿಟ್ಟು ಬರೋದು, ನಾನು ಇವತ್ತಿಂದ ಆಪಲ್ ತಿನ್ನಲ್ಲ, ಇದೆಲ್ಲ ಅಲ್ಲ. ಆದರೆ ಆ ಕಾಶಿ ಕ್ಷೇತ್ರಕ್ಕೆ ಹೋದಾಗ ಏನು ಬಿಟ್ಟು ಬರಬೇಕು, ನಮ್ಮ ಜೀವನದಲ್ಲಿ ಬಹು ವಿಶೇಷವಾಗಿ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಅಂದರೆ ಅದರ ಅರ್ಥ ಏನು, ಭಗವಂತ ನನಗೆ ತುಂಬ ಇಷ್ಟವಾದ ಒಂದು ವಸ್ತು ಇದೆ, ಅದಕ್ಕಂತ ಇಷ್ಟ ನೀವು, ಹಾಗಾಗಿ ನಾನು ಅದನ್ನು ತಗೊಳ್ಳಲ್ಲ ಅಂತಕ್ಕಂಥದ್ದನ್ನು ಆ ಭಾವನೆಯಿಂದ ನಾವು ಹೋಗಬೇಕು. ಕಾಶಿಯಲ್ಲಿ ಗಂಗಾ ಸ್ನಾನ, ಶರೀರದ ಅಪೇಕ್ಷೆಗಳು ಫಲಾಪೇಕ್ಷೆಗಳನ್ನು ಅಲ್ಲಿ ತ್ಯಾಗ ಮಾಡಬೇಕು. ಶರೀರದ ಅಪೇಕ್ಷೆಗಳನ್ನು ಮತ್ತು ಫಲಾಪೇಕ್ಷೆಗಳನ್ನು ತ್ಯಾಗ ಮಾಡಿ ಬಿಟ್ಟು ಆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮಗೆ ತುಂಬ ಎಲ್ಲದರಲ್ಲೂ ಕೂಡ ಶುಭ ಆಗುತ್ತೆ. ಇನ್ನೂ ಒಂದು ಹೇಳುತ್ತೆ, ಅಶಕ್ತರು, ಶಕ್ತಿ ಇಲ್ಲದೆ ಇರತಕ್ಕಂಥವರು, ಹಣಕ್ಕೆ ಕೊರತೆ ಇರೋರು, ಮಧ್ಯಮ ವರ್ಗದವರು ಕಾಶಿಗೆ ಹೋಗಿ ಎಲ್ಲ ಬಿಟ್ಟು ಬರಬೇಕು ಅಂತಿಲ್ಲ. ಇಲ್ಲೂ ಕೂಡ ನಮ್ಮಲ್ಲಿ ಅಲ್ಲಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನಗಳು ಇದೆ. ಆ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ನಾವು ಕಾಯಾಪೇಕ್ಷೆ ಫಲಾಪೇಕ್ಷೆ ಎರಡನ್ನು ಬಿಟ್ಟು, ಅಂದರೆ ನನಗೆ ಅದಾಗಬೇಕು ಇದಾಗಬೇಕು ಅಂತಕ್ಕಂಥ ಕಾಮಗಳನ್ನು ಬಿಟ್ಟು, ಹಾಗೆ ನನ್ನ ಶರೀರವ ಬಗ್ಗೆ ಬಿಟ್ಟು ಇನ್ನೇನಾದರೂ ನೀವು ಪ್ರಾರ್ಥನೆ ಮಾಡಿ ಅಲ್ಲಿ ಬಿಟ್ಟು ಬಂದಿದ್ದೆ ಆದರೆ ಶಾಸ್ತ್ರಗಳು ನಿಮಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಇದನ್ನು ಕೂಡ ಹೇಳುತ್ತೆ. ಮೋಕ್ಷ ಪ್ರಾಪ್ತಿಯಾಗುತ್ತೆ. ಶ್ರದ್ಧಾಭಕ್ತಿಗಳು ಮುಖ್ಯ. ನಾವು ಕಾಶಿಗೆ ಹೋಗೋಕ್ಕೆ ಮುಂಚೆನೂ ಕೂಡ ನಾವೊಂದು ಸಂಕಲ್ಪ ಮಾಡಿಕೊಂಡು ಈಗಲಿಂದಲೇ ಆ ವಸ್ತುವನ್ನು ಬಿಟ್ಟುಬಿಟ್ರೆ ಅದರಿಂದ ಇದೇನು ಬಿಡಬೇಕಾ ಅಂತಕ್ಕಂಥದ್ದು ಏನು ಅಂದರೆ ಅದಕ್ಕಂತ ಹೆಚ್ಚು ಭಗವಂತ ಅಂತಕ್ಕಂಥದ್ದನ್ನು ತೋರಿಸೋದು ಕೂಡ ಆಗಿರುತ್ತೆ. ನಮ್ಮ ಇರ್ತಕ್ಕಂಥ ಈ ಕ್ಷೇತ್ರಗಳಲ್ಲೂ ಕೂಡ ನಾವು ಈ ರೀತಿ ಮಾಡ್ಬೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.